ಸಮಾಹಿತ, ಯಾವ ಕಾಲಕ್ಕೆ ಧರ್ಮ ಆಗುತ್ತೆ, ಯಾವ ಕಾಲಕ್ಕೆ ಇದು ಪ್ರಯೋಜನವನ್ನು ಸಂಪತ್ತನ್ನು ಒದಗಿಸುತ್ತೆ, ಯಾವ ಕಾಲಕ್ಕೆ ನಮ್ಮ ಬಯಕೆಗಳನ್ನು ಈಡೇರಿಸುತ್ತೆ, ಇದನ್ನು ನೋಡಿಕೊಂಡು ಕಾಲದ ಜೊತೆಗೆ ಹೊಂದಿಕೊಂಡು ಮನುಷ್ಯ ಬದುಕಿದರೆ ಕಾಲ ಅವನನ್ನು ಕೂಡ ನೆನಪಲ್ಲಿ ಉಳಿಯುವಂತೆ ಒಂದಿಷ್ಟು ಕಾರ್ಯದ ಸಾಧನೆ ಆಗುವುದಕ್ಕೆ ಸಹಾಯ ಮಾಡುತ್ತೆ. ಅವನು ಧರ್ಮದ ಕಾಲದಲ್ಲ ಅಧರ್ಮ ಮಾಡೋದು, ಸಂಪತ್ತು ಬರುವ ಸಮಯದಲ್ಲಿ ಅದನ್ನು ದುರುಪಯೋಗ ಮಾಡೋದು, ಅಥವಾ ಏನೋ ಬಯಸಬೇಕು ಅಂತಿದ್ದಾಗ ಅದನ್ನು ಕೆಟ್ಟ ಬಯಕೆಗಳಿಗೆ ಒಡ್ಡಿ ಆ ಕಾಲವನ್ನೇ ವ್ಯರ್ಥಗೊಳಿಸುವುದು ಅಂತ ಮಾಡಿದ ಮೇಲೆ ಕಾಲ ಅವನನ್ನು ಹಾಗೆ ನುಂಗಿಬಿಡುತ್ತೆ. ಅವನೇನೆಲ್ಲವನ್ನು ನುಂಗಿದ್ನೋ ಅದೆಲ್ಲವನ್ನು ಕಾಲ ಅವನನ್ನು ಸೇರಿಸ್ಕೊಂಡು ನುಂಗುತ್ತೆ. ಅದರಿಂದಾಗಿ ನೀನು ಇತಃ ಸ್ವಾಂ ಪ್ರಕೃತಿಂ ವಾಲಿ ಗತಃ ಪ್ರಾಪ್ತ ಕ್ರಿಯಾಫಲಂ ಧರ್ಮಾರ್ಥ ಕಾಮ ಸಂಯೋಗೈ ಪವಿತ್ರಂ ಪ್ಲವಗೇಶ್ವರ. ಪ್ಲವಗೇಶ್ವರ ನೆನೆಸಿದಂತಹ ವಾಲಿ ತನ್ನ ಕಾರ್ಯಕ್ಕೆ ಸರಿಯಾದಂತಹ ಪ್ರತಿಫಲವನ್ನು ಪಡೆದು, ಅಂದರೆ ತಪ್ಪು ಮಾಡಿದ ಶಿಕ್ಷೆ ಆಯಿತು. ಆದರೆ ಅದರಿಂದ ಆದ ವಿಶೇಷ ಧರ್ಮ ಏನು ಅಂದರೆ ಅವನು ಸ್ವರ್ಗ ಪರಿಗೃಹೀತಶ್ಚ ಪ್ರಾಣಾನ್ ಅಪರಿರಕ್ಷತ ಸ್ವಧರ್ಮಸ್ಯ ಚ ಸಂಯೋಗಾತ್ ಜಿತಸ್ತೇನ ಮಹಾತ್ಮನ. ಅವನು ಶಿಕ್ಷೆಯನ್ನು ಒಪ್ಪಿಕೊಂಡದ್ರಿಂದ ಅವನು ಪಾಪಗಳನ್ನು ಕಳೆದುಕೊಂಡು ಸ್ವರ್ಗವನ್ನು ಪಡೆದಿದ್ದಾನೆ. ಆತ್ಮಾನಂ ಅಪರಿರಕ್ಷತ ಅಂದರೆ ಬದುಕಬೇಕು ಅಂತ ಅವನು ಆಸೆ ಪಡಲಿಲ್ಲ. ನಾನೇ ಕೇಳಿದೆ, ಬದುಕ್ತೀಯಾ, ಬದುಕಬೇಕು ಅಂತ ಆಸೆ ಇದ್ದರೆ ನಾನು ಬದುಕಿಸ್ತೇನೆ ಅಂತ ಹೇಳಿದೆ. ಅವನು ಹೇಳಿದೆ, ಇಲ್ಲ, ನಿನ್ನ ಕೈಯಲ್ಲಿ ಶಿಕ್ಷೆ ಅಂತ ನಾನು ಪಡೆದ ಮೇಲೆ ಮತ್ತೆ ಇನ್ನು ಹೆಚ್ಚು ಆಸೆ ಪಡುವುದಿಲ್ಲ. ನಿನ್ನ ಕೈಯಲ್ಲಿ ಪ್ರಾಣ ಹೋಗುವುದು ಅನ್ನೋದು ನನ್ನ ಜೀವನದಲ್ಲಿ ಸಿಕ್ಕಿದ ಒಂದು ದೊಡ್ಡ ಭಾಗ್ಯ. ಅದರಿಂದ ನಾನು ಬಿಟ್ಟಿದ್ದೇನೆ ಪ್ರಾಣ. ನಿನ್ನ ದರ್ಶನದ ಜೊತೆಗೆ ಈ ಪ್ರಾಣಹರಣ ಅಂತ ಅನ್ನೋದು ನನಗೆ ಸಿಕ್ಕಿದ ನನ್ನ ಬದುಕಿನ, ನಾನು ಕೇಳಿದರೂ ಮುಂದೆ ಸಿಗದೇ ಇರಬಹುದಾದ ದೊಡ್ಡ ಭಾಗ್ಯ ಇದು. ಕೇಳಿದರೂ ಮುಂದೆ ಸಿಗುವುದಿಲ್ಲ, ಎಲ್ಲೋ ಸಾಯಬೇಕಾಗುತ್ತೆ. ಹೇಗೋ ಎಲ್ಲೋ ಸುಮ್ಮನೆ ನಡ್ಕೊಂಡು ಹೋಗುವಾಗ ಮೆಟ್ಲಲ್ಲಿ ಜಾರಿ ಡಮಾರು ಬಿದ್ದ, ಮುಗಿದೋಯ್ತು ಕತೆ. ಇದು ಹಾಗಾಗದೆ ನಿನ್ನ ಎದುರುಗಡೆ ನಿನ್ನನ್ನು ನೋಡ್ತಾ ನಿನ್ನದೇ ಬಾಣದಿಂದ ನಿನ್ನದೇ ಒಪ್ಪಿಗೆಯ ಜೊತೆಗೆ ಪ್ರಾಣವನ್ನು ಬಿಡುವ ಸೌಖ್ಯ ನನಗೆ ಸಿಕ್ಕಿದ್ರಿಂದ ನಾನು ಅವನ ಪ್ರಾಣವನ್ನು ಉಳಿಸ್ಕೊಳ್ಳೂ ಇಲ್ಲ. ಅಂದರೆ ಎರಡು ಅಂಶ ಇದು ಹಿಂದೆಯೂ ಬಂದಿತ್ತು, ಇದು ಎಲ್ಲ ಕಡೆನೂ ಕಾಣುತ್ತೆ ಈ ಥರ.